ನಮಸ್ಕಾರ. ದೇವರು ಅಶೋಕ್ ಅಂತ, ಯುವ ಕಾಂಗ್ರೆಸ್ನ ಮಾಜಿ ತಾಲೂಕು ಅಧ್ಯಕ್ಷ. ಬಂಧುಗಳೇ, ಏನಿವತ್ತು ರಾಜಕಾರಣದ ಒಂದು ಬೆಳವಣಿಗೆಯನ್ನು ನೋಡಿ, ಏನಿವು ಸದ್ಯದ ಬೆಳವಣಿಗೆ ಏನು ರಾಜಕಾರಣದಲ್ಲಿ ಇವತ್ತು ನುಡಿದಂತೆ ನಡೆದ ಏಕೈಕ ಮುಖ್ಯಮಂತ್ರಿ ಹಾಗೂ ಭಾಗ್ಯಗಳ ಸರದಾರರಂತೆಯೇ ಬಡವರ ಬಂಧು, ದೀನ ದಲಿತರ ಆಶಾಕಿರಣರಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಪ್ಪ ಅಂದ್ರೆ ಅಧಿಕಾರದ ಆಸೆಯನ್ನ ಬಿಟ್ಟು ಯಾವುದೇ ರೆಸಲ್ಟ್ ರಾಜಕಾರಣ ಮಾಡದೆ ಕೊಟ್ಟಿದ್ದ ಮಾತಿನಂತೆ ಇವತ್ತು ರಾಜೀನಾಮೆಯನ್ನ ಮನಸಾರ ಕೊಟ್ಟು ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ತಾಲೂಕಿನ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಬಂಧುಗಳ 2023ರ ಕಾಂಗ್ರೆಸ್ ಚುನಾವಣೆಯಲ್ಲಿ ಇವತ್ತು 136 ಜನರನ್ನ ಇವತ್ತು ನಾವು ಗೆದ್ದಿದ್ದೀವಿ. ಈ ಗೆಲುವಿಗೆ ಎಲ್ಲರೂ ಕಾರಣರಿದ್ದಾರೆ. ಅದರಲ್ಲೂ ಕೂಡ ಸನ್ಮಾನ್ಯ ದಿವಂಗತ ಧ್ರುವಣ್ಣನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಮಹಾಮಾರಿ ಕೊರೋನಾ ಅಂತ ಒಂದು ಸಂದರ್ಭ ರೋಗ ಬಂದಾಗ ಜನಗಳು ಇವತ್ತು ಮನೆ ಬಿಟ್ಟು ಈಚೆಗೆ ಬರ್ತಿದ್ದಿಲ್ಲ. ಆ ಸಂದರ್ಭದಲ್ಲಿ ಇವರು ರಾಜ್ಯಾಧ್ಯಕ್ಷರಾಗಿ, ಆರೋಗ್ಯ ಆಸ್ಥಾನ ರಾಜ್ಯಾಧ್ಯಕ್ಷರಾಗಿ ರಾಜ್ಯಾದ್ಯಂತ ಇವರು ಪ್ರವಾಸವನ್ನ ಮಾಡಿ ನಿಮ್ಮ ಜೊತೆ ನಾವಿದೀವಿ ಅಂತ ಆತ್ಮಸ್ಥೈರ್ಯವನ್ನ ತುಂಬಿದಂತವರು ಸನ್ಮಾನ್ಯ ಧ್ರುವಣ್ಣರವರು. ಮುಂದುವರೆದ ಭಾಗವಾಗಿ ಕೆಪಿಸಿಯ ಕಾರ್ಯಾಧ್ಯಕ್ಷರಾಗಿ 8 ಜಿಲ್ಲೆಯ ಉಸ್ತುವಾರಿಯನ್ನು ಅವರು ಪಡ್ಕೊಂಡು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ತಮ್ಮ ಆರೋಗ್ಯದ ಕಡೆ ಗಮನವನ್ನು ಹರಿಸದೆ ಜಿಲ್ಲೆಯಾದ್ಯಂತ ಪ್ರವಾಸವನ್ನ ಮಾಡಿ ಇವತ್ತು ಸುಮಾರು 70% ಹೆಚ್ಚಿನ ರೀತಿಯಲ್ಲಿ ಇವತ್ತು 8 ಜಿಲ್ಲೆಯಲ್ಲಿ ಶಾಸಕರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಅವರ ಪಾತ್ರ ಅಪಾರವಾದದ್ದು. ಹಾಗೆ ಪಕ್ಷಕ್ಕೂ ಕೂಡ ಧ್ರುವಣ್ಣರವರ ಮೇಲೆ ಕೊಡುಗೆ ಇದೆ. ಏನಪ್ಪಾ ಅಂತಂದ್ರೆ ಇವತ್ತು ಸನ್ಮಾನ್ಯ ಅವರ ಸುಪುತ್ರರಾದ ಸಂಘಟನೆ ಚತುರರು ಯುಕೆಯಲ್ಲಿ ಕಾನೂನು ಪದವಿಯನ್ನು ಪಡೆದು ಇವತ್ತು ಶಾಸಕರಾಗಿ ಇವತ್ತು ಅತಿ ಹೆಚ್ಚು ಮತಗಳಿಂದ ಇವತ್ತು ಶಾಸಕರಾಗಿ ನಂಜನಗೂಡಲ್ಲಿ ಸುಮಾರು 480 ಕೋಟಿ ಹೆಚ್ಚು ಅನುದಾನವನ್ನು ತಂದು ತ್ವರಿತಗತಿಯಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ಮುಗಿದು ಬರ್ತಾ ಇದೆ. ಇನ್ನೂ ಕೂಡ ಕಾಮಗಾರಿಗಳು ನಡೀತಾ ಇದೆ. ಬಹಳ ಆಲೋಚನೆ ಉಳ್ಳಂತ ಯುವ ಶಾಸಕರವರು ಅವ್ರನ್ನ ಒಂದು ಕೆಲಸವನ್ನ ಕೇವಲ ತಾಲೂಕಿಗೆ ಸೀಮಿತ ಮಾಡೋದಲ್ಲದೆ ನಾನು ವರಿಷ್ಠರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಾಗ್ಬೋದು, ಡಿ.ಕೆ. ಸಾಹೇಬ್ರಾಗ್ಬೋದು, ಪಕ್ಷದ ಮುಂದುವರೆದ ಏನ್ ಮುಖಂಡರಿದ್ದೀರ ಅವ್ರಿಗೊಂದು ಮನವಿ ಏನ್ ಮಾಡ್ತೀನಿ ಅಂದ್ರೆ, ಜೊತೆಗೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹಿಂದೆ ಒಂದು ಮಾತಾಡಿದ್ರು ವಿಧಾನಸೌಧದೊಳಗಡೆ, ಇವತ್ತು ಧ್ರುವನಾರಾಯಣ ಅವ್ರು ಏನಾದ್ರೂ ಬದುಕಿದ್ರೆ ನನ್ನ ಪಕ್ಕದಲ್ಲಿ ಸಚಿವರಾಗಿ ಕೂರೋರು ಇದನ್ನ ಯಾರಿಂದ ತಪ್ಪಿಸ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದನ್ನ ನಾವೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ವು. ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರು ಏನ್ ನುಡಿದಂತೆ ಇವತ್ತು ಅಧಿಕಾರನ ಬಿಟ್ಕೊಟ್ರು, ಅದೇ ರೀತಿ ಅವತ್ತೇನ್ ತಾವು ಹೇಳಿದ್ರಿ ಆ ಧ್ರುವಣ್ಣನ ನಾವು ಅವರ ಮಗ ದರ್ಶನ್ ಅವ್ರನ್ನ ಸಚಿವ ಸ್ಥಾನವನ್ನ ತಮ್ಮ ಸಾಕಾರದಿಂದ ನೋಡ್ಬೇಕು ಅಂತ ನಮ್ಮ ಒಂದು ಆಸೆ. ಹಾಗೆ ಇವತ್ತೇನು ಅವ್ರನ್ನ ಯುವಕರನ್ನ ನೀವು ಒಂದು ಸಂಘಟನೆ ಮಾಡಿ ಈ ರಾಜ್ಯದಲ್ಲಿ ಯುವಕರನ್ನ ನೀವು ಮುಂದೆ ತರಬೇಕು. ಬರೀ ಬಾಯಲ್ಲಿ ಹೇಳೋದಲ್ಲ, ಒಂದು 10 ಜನ ಯುವಕರನ್ನ ನೀವು ಸಚಿವ ಸ್ಥಾನ ಕೊಡಬೇಕು. ಆ ಸಚಿವ ಸ್ಥಾನ ಕೊಡೋದ್ರಿಂದ ಏನಾಗುತ್ತೆ, ಪಕ್ಷ ಸಂಘಟನೆ ಆಗುತ್ತೆ, ಯುವಕರಲ್ಲಿ ಒಂದು ಹುರುಪನ್ನ ಈಚೆ ಬರುತ್ತೆ. ನಾವು ಯಾಕಂದ್ರೆ ಈಗ ಮುಂದೆ ಮೊದಲನೇ ಸಂಪುಟದಲ್ಲಿ ಇವತ್ತು ಸಚಿವರಾಗವ್ರಿಗೆ ನಾವು ಅಭಿನಂದಿಸವ, ಅವ್ರು ಹಿರಿಕರಿದ್ದಾರೆ. 2ನೇ ದರ್ಜೆ ಸಂಪುಟ ಸಭೆಯಲ್ಲಿ ಮಾನ್ಯ 10 ಜನನಾದ್ರೂ ಕ್ಷೇತ್ರದಲ್ಲಿ ಗೆದ್ದಂತವ್ರನ್ನ ಆಯ್ಕೆ ಮಾಡಬೇಕು. ಅದರಲ್ಲಿ ಪ್ರಬಲವಾಗಿ ದರ್ಶನ್ ಧ್ರುವನಾರಾಯಣ ಅವ್ರನ್ನೇ ನೀವು ಗುರುತಿಸಿ ಅವ್ರಿಗೆ ಉನ್ನತವಾದಂತಹ ಒಂದು ಖಾತೆಯನ್ನ ಕೊಟ್ಟು ಅವ್ರನ್ನ ರಾಜ್ಯಾದ್ಯಂತ ಸಂಘಟನೆ ಮಾಡಿ 2ನೇ ಹಂತದ ನಾಯಕರನ್ನ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಜೊತೆಗೆ ಇವತ್ತು ಪಾರದರ್ಶಕವಾಗಿ ಕೈಗೆ ಸಿಗುವಂತ ಒಬ್ಬ ಶಾಸಕರಾಗಿ ಕೆಲಸ ಮಾಡ್ತಾವ್ರೆ. ದಯಮಾಡಿ ಹಿಂದೆ ಧ್ರುವಣ್ಣ ಕೂಡ ವಿದ್ಯಾಭ್ಯಾಸ ಆಗ್ಬೋದು, ಆರೋಗ್ಯದ ಕಡೆ ಆಗ್ಬೋದು, ಇವತ್ತು ಸ್ಕೂಲ್ಗಳು ಹಾಸ್ಟೆಲ್ಗಳಾಗಿದೆ, ಅದಕ್ಕೆ ಅವ್ರ ಪಾತ್ರ ಜಾಸ್ತಿ ಇದೆ. ಅದೇ ತರ ಇವ್ರನ್ನು ಕೂಡ ರಾಜ್ಯದ ನಾಯಕನ ಮಾಡಬೇಕು ಅಂತ ವರಿಷ್ಠರಲ್ಲಿ ನಮ್ಮ ಕ್ಷೇತ್ರದ ಅಭಿಮಾನಿಗಳ ಪರವಾಗಿ, ಲೋಕಸಭಾ ಕ್ಷೇತ್ರದ ಅಭಿಮಾನಿಗಳ ಪರವಾಗಿ ಬೆಂಬಲಿಗರುಗಳು ಇವತ್ತು ನಾವು ಒಟ್ಟಾರೆ ಸೇರಿ ತಮ್ಮ ಮುಖಾಂತರ ಅವ್ರಿಗೆ ನಾವು ಒತ್ತಾಯವನ್ನ ಮಾಡ್ತಾ ಇದೀವಿ. ದಯಮಾಡಿ ಅವ್ರಿಗೆ ಒಂದು ಸಚಿವ ಸ್ಥಾನ 2ನೇ ದರ್ಜೆಯಲ್ಲಿ ತಲುಪಿಸಬೇಕು, ಅವ್ರಿಗೆ ಸಿಗಂಗೆ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ನನ್ನ ಮಾತನ್ನ ವಿರಾಮ ಕೊಡ್ತೀನಿ. ನಮಸ್ಕಾರ.